ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಜಾನ್ವಿ ಯೂಟ್ಯೂಬ್ ಚಾನೆಲ್ನ ಈ ಒಂದು ವಿಶೇಷವಾದಂತಹ ಸಂಚಿಕೆಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಏನಪ್ಪ ಇದು ಮೆಷಿನ್ಗಳನ್ನ ಇಟ್ಕೊಂಡು ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಈ ಕಡೆ ಆಲ್ಕಲೈನ್ ವಾಟರ್ ಅಯೋನೈಸರ್ ಇದೆ, ಈ ಕಡೆ ಹೈಡ್ರೋಜನ್ ಥೆರಪಿ ಮಿಷಿನ್ ಇದೆ. ಸೊ ಈ ಆಲ್ಕಲೈನ್ ವಾಟರ್ ಅಯೋನೈಸರ್ ಅಂತಂದರೆ ಏನು, ಹೈಡ್ರೋಜನ್ ಥೆರಪಿ ಮಿಷಿನಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಆಲ್ಕಲೈನ್ ವಾಟರ್ಗೂ ನಾರ್ಮಲ್ ವಾಟರ್ಗೂ ಏನು ಡಿಫ್ರೆನ್ಸ್, ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ RRR ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್ನ CMD ಆಗಿರುವಂತಹ ರಮೇಶ್ ಕುಮಾರ್ ಅವರು ಇದ್ದಾರೆ. ಅವ್ರ ಹತ್ರನೇ ಕೇಳಿ ತಿಳ್ಕೊಂಬೇಡ ಬನ್ನಿ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಒಂದು ಕಡೆ ಆಲ್ಕಲೈನ್ ವಾಟರ್ ಅಯೋನೈಸರ್ ಇದೆ, ಇನ್ನೊಂದು ಕಡೆ ಹೈಡ್ರೋಜನ್ ಥೆರಪಿ ಮಿಷಿನ್ ಇದೆ. ಸೊ ಇದೆರಡರ ಉಪಯೋಗಗಳನ್ನ ನಾನು ನಿಮ್ಮ ಹತ್ರ ಕೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ RRR ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್ನಿಂದ ಸದ್ಯಕ್ಕೆ ಯಾವೆಲ್ಲ ಪ್ರಾಡಕ್ಟ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಸರ್, ಸದ್ಯಕ್ಕೆ ನಾವು ಈ ಒಂದು 2 ಮಿಷನನ್ನು ನಾವು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಪ್ರಾರಂಭ ಮಾಡಿರೋಂಥಕ್ಕಂಥದ್ದು. ಒಂದು ಆಲ್ಕಲೈನ್ ಅಯನೈಸರ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಮ್ಮ ಮ್ಯಾನೇಜರ್ ಆದಂಥ ಲೋಕೇಶ್ ಅವರು ಇದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಹೊಸದಾಗಿ ನಾವು ಜಪಾನಿಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಒಂದು ಮಿಷಿನ್ ಏನಂತ ಹೇಳಿದ್ರೆ RRR ಹೈಡ್ರೋಜನ್ ಅಂತ ಹೇಳ್ಬಿಟ್ಟು. ಸೊ RRR ಹೈಡ್ರೋಜನ್ ಥೆರಪಿ ಮಿಷಿನಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇಹ ಜೀವಕೋಶಗಳಿಂದ ತುಂಬಿರೋಂಥದ್ದು. ಕ್ರಮೇಣ ಏನಾಗುತ್ತೆ, ನಾವು ತಿನ್ನೋಂಥ ಆಹಾರಗಳಿಂದ, ಕುಡಿಯೋಂಥ ನೀರಿಂದ, ಸೇವಿಸ್ತಕ್ಕಂಥ ಗಾಳಿಯಿಂದ ನಮ್ಮ ಬಾಡಿನಲ್ಲಿರೋಂಥ ಸೆಲ್ಸ್ ಅಂದರೆ ಜೀವಕೋಶಗಳು ಬಂದು ಡ್ಯಾಮೇಜ್ ಆಗ್ತಾ ಬರ್ತಾ ಇದ್ದಾವೆ. ಆ ಒಂದು ಕಾರಣಗಳಿಂದ ನಮ್ಮಲ್ಲಿ ಸಾಕಷ್ಟು ಕಾಯಿಲೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಈ ಒಂದು ಥೆರಪಿನ ನಾವು ತಗೊಳ್ತೀವಿ, ಈ ಒಂದು ಗಾಳಿನ ನಾವು ಉಸಿರಾಡ್ತೀವಿ ಅಂತ ಹೇಳಿದಾಗ ನಮ್ಮಲ್ಲಿ ಡ್ಯಾಮೇಜಸ್ ಆಗಿರೋಂಥ ಸೆಲ್ಸ್ ಬಂದು ರಿಯಾಕ್ಟಿವೇಟ್ ಆಗುತ್ತೆ. ಯಾವಾಗ ರಿಯಾಕ್ಟಿವೇಟ್ ಆಗುತ್ತೆ, ನಮ್ಮಲ್ಲಿ ಯಾವುದೇ ಕಾರಣಕ್ಕೆ ಕಾಯಿಲೆಗಳು ಹತ್ತಿರ ಬರೋದಿಲ್ಲ. ಇನ್ ಕೇಸ್ ಏನಾದರೂ ಕಾಯಿಲೆಗಳು ಇದೆ ಅಂತ ಇದ್ದರೆ ಅದು ದಿನೇ ದಿನೇ ಅದು ದೂರ ಆಗ್ತಾ ಬರ್ತದೆ. ಸೊ ನಾವು ಸಾಕಷ್ಟು ಕಡೆ ನಾವು ಕ್ಯಾನ್ಸರ್ ಇರೋಂಥ ಪೇಷಂಟ್ಗೂ ಕೂಡ ನಾವು ಈ ಒಂದು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದೀವಿ. ಆ ಒಂದು ಟ್ರೀಟ್ಮೆಂಟಿಂದ ಕಾಯಿಲೆಯಿಂದ ಅವ್ರು ಈಚೆ ಬರ್ತಾ ಇದ್ದಾರೆ. ಡಾಕ್ಟ್ರು ಯಾವ ಒಂದು ಪೇಷಂಟ್ಗೆ ಇವರು ಇದನ್ನ ಡೌಟ್ ಇದೆ, ಮನೆ ಕರ್ಕೊಂಡು ಹೋಗ್ಬಿಡಿ ಅಂತ ವಾಪಸ್ ಕಳಿಸಿರೋಂಥ ಪೇಷಂಟ್ಗೂ ಕೂಡ ನಾವು ಈ ಒಂದು ಮಿಷನ್ನಿಂದ ನಾವು ಥೆರಪಿನ ಮಾಡ್ತಾ ಇದ್ದೀವಿ. ಈ ಥೆರಪಿ ಮಾಡ್ತಾ ಇರೋದ್ರಿಂದ ಅವರು ಔಟ್ ಆಫ್ ಡೇಂಜರ್ ಅನ್ನೋ ಸಿಚುಯೇಷನ್ಗೆ ಬಂದಿದೆ. ಸೊ ನಮ್ಮ ಒಂದು ಕಂಪ್ನಿಯಿಂದ ಈ ಥರದೊಂದು ಮಿಷನನ್ನು ನಾವು ಪ್ರಾರಂಭ ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಹೆಮ್ಮೆ ಇದೆ. ಈ ಒಂದು ಪ್ರಯೋಜನನ ನಮ್ಮ ಎಂಟೈರ್ ಕರ್ನಾಟಕದ ಜನತೆ ಬಂದ್ಬಿಟ್ಟು ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಆಫೀಸು ಬಂದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಸ್ಟಾರ್ಟಿಂಗಲ್ಲಿ ಬಂದು ನಾವು ಯಾವುದೇ ಚಾರ್ಜಸನ್ನು ಕೂಡ ನಾವು ತೊಗೊಳ್ತಾ ಇರೋದಿಲ್ಲ. ಸೊ ನೀವು ನಿಮ್ಮ ಕಡೆಯಿಂದ ಯಾರಿಗೆಲ್ಲ ಇದರ ಒಂದು ಅವಶ್ಯಕತೆ ಇದೆ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಇಲ್ಲಿ ಯಾರು ಬೇಕಾದರೂ ತೊಗೊಬೋದು. ಚಿಕ್ಕ ಮಕ್ಕಳಿಂದ ವಯಸ್ಸಾದ ಇನ್ನೇನು ಇವತ್ತು ನಾಳೆ ನಾವು ಸಾಯ್ತಾ ಇದ್ದಾರಪ್ಪ ಅನ್ನೋವ್ರಿಗೂ ಕೂಡ ಈ ಒಂದು ಗಾಳಿ ಅವಶ್ಯಕತೆ ಇರುತ್ತೆ. ಪ್ರತಿಯೊಬ್ಬರೂ ಕೂಡ ಇದನ್ನು ತಗೊಂಡು ಇದರಿಂದ ಒಂದು ಕಾಯಿಲೆನ ಗುಣಮುಖ ಹಾಕ್ಕೊಳ್ಳಿ. ಮತ್ತು ನೀವೆಲ್ಲೂ ಕೂಡ ಇನ್ನೂ ಒಂದು ಎಕ್ಸ್ಟ್ರಾ ಎನರ್ಜಿ ನಿಮ್ಗೆ ಬರುತ್ತೆ ಈ ಒಂದು ಇದು ಮಾಡೋದ್ರಿಂದ. ಎಲ್ಲ ಥರ ಇವು ಪರ್ಟಿಕ್ಯುಲರ್ ಒಂದೇ ಕಾಯಿಲೆ ಅಂತಿಲ್ಲ, ಎಲ್ಲ ಥರದ ಕಾಯಿಲೆಗಳಿಗೂ ಕೂಡ ಈ ಒಂದು ಮಿಷಿನ್ನು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಆ ರಾಮಬಾಣವನ್ನು ನಾವು RRR ಕಂಪನಿ ಮೂಲಕ ನಾವು ತೊಗೊಂಬರ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಗೆ ತುಂಬ ಹೆಮ್ಮೆ ಇದೆ. ಇದರ ಒಂದು ಯೂಸ್ನ ಎಲ್ಲರೂ ಪಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಸರ್, ಅಂದ್ರೆ ಇವಾಗ ನೀವು ಕ್ಯಾನ್ಸರ್ ನಂತಹ ಒಂದು ಮಹಾಮಾರಿನೇ ಇದು ಹೋಗಲಾಡಿಸುತ್ತೆ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಇದನ್ನ ಹೇಗೆ ಡೈಲಿ ತಗೋಬೇಕಾ, ಇದ್ರ ಯೂಸೇಜ್ ಹೇಗಿರುತ್ತೆ ಅದನ್ನ ಹೇಳ್ಬೋದಾ, ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತ. ಇದು ಯಾರಿಗೆ ಕಾಯಿಲೆ ಆಲ್ರೆಡಿ ಇದೆ ಅವ್ರು ಏನು ಮಾಡಬೇಕು, ರೆಗ್ಯುಲರ್ ತಗೊಳೋದು ತುಂಬ ಒಳ್ಳೇದಾಗತ್ತೆ. ರೆಗ್ಯುಲರ್ 1 ಅವರ್ ಆಗ್ಬೋದು, 2 ಅವರ್ ಆಗ್ಬೋದು. ಇದೇ ಬೇರೆ ಏನಲ್ಲ. ಇದು ಏನು ನಾವು ಆಮ್ಲಜನಕನ ಏನು ನಾವು ಉಸಿರಾಡ್ತಾ ಇದ್ದೀವಲ್ವಾ, ಪ್ರಕೃತಿಯಲ್ಲಿ ಸಿಗೋದಂಥ ಆಮ್ಲಜನಕ ಆಲ್ರೆಡಿ ನಾವು ಉಸಿರಾಡ್ತಾ ಇದ್ದೀವಿ. ಅದರ ನೆಕ್ಸ್ಟ್ ವರ್ಷನ್ನೇ ಈ ಒಂದು ಹೈಡ್ರೋಜನ್. ಇದರಿಂದ ಯಾವುದೇ ಸಮಸ್ಯೆಗಳು, ಸೈಡ್ ಎಫೆಕ್ಟು ಏನೂ ಇಲ್ಲ. ಕಂಟಿನ್ಯೂಸ್ ನಾವು 8 ಅವರ್ 10 ಅವರ್ ಬೇಕಾದ್ರೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟು ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ನಾವು ಆ್ಯಡ್ ಮಾಡ್ತಾ ಇಲ್ಲ. ಓಕೆನಾ. ಇದರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಲಿಕ್ವಿಡ್ ಏನಂತ ಹೇಳಿದ್ರೆ 0 TDS ಲಿಕ್ವಿಡನ್ನು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಅದರಿಂದ ಯಾವುದೇ ಸಮಸ್ಯೆ ನಮಗೇನು ಬರೋದಿಲ್ಲ. ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಖಂಡಿತ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದು ರೆಗ್ಯುಲರ್ ಆಗಿ ಏನಾದರೂ ಯಾರು ಯೂಸ್ ಮಾಡ್ತಾರೆ, ಕೆಲವರು ಏನಂತ ಹೇಳಿದ್ರೆ ಇವಾಗ
ಈ ಒಂದು IT ಕಂಪನಿಯವ್ರು ಏನಿದೆ, IT ಕಂಪನಿಯವ್ರು ಏನು ಮಾಡ್ತಾರೆ, ಬೆಳಗಿಂದ ಸಂಜೆ ಅಥವಾ ನೈಟ್ ಎಲ್ಲ ಬಂದ್ಬಿಟ್ಟು ಸಿಸ್ಟಮ್ ಮುಂದೆನೇ ಇರ್ತಾರೆ. ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಸಾಕಷ್ಟು ನಮ್ಮ ಸ್ನೇಹಿತರುಗಳು ನಮ್ಮ ಹತ್ರ ಹೇಳ್ತಾ ಇರ್ತಾರೆ, ನಮಗೆ ಈ ಥರ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ ಅಂತ. 1 hour ಅವ್ರೇನೋ ಮಲ್ಕೊಳ್ಳೋ ಟೈಮಲ್ಲಿ ಈ ಒಂದು ಥೆರಪಿನ ತಗೊಳ್ತಾರೆ ಅಥವಾ ಈ ಮಿಷನ್ನ ಮನೆಗೆ ತಗೊಂಡು ಹೋಗ್ಬಿಟ್ಟು ಅವರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಸ್ಟ್ರೆಸ್ಸಿಂದ 100% ಅವ್ರು ರಿಲೀಫ್ ಆಗುತ್ತೆ. ಇನ್ನೊಂದು ಮೇಯ್ನ್ ರೀಸನ್ ಇನ್ನೊಂದು ಇದರಿಂದ ಒಂದು ಸಹಾಯ ಆಗೋಂಥದ್ದು ಏನಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರೂ ಕೂಡ ಮೊಬೈಲ್ ಯೂಸ್ ಮಾಡದೇ ಇರೋಂಥವ್ರು ಯಾರೂ ಇಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಮೊಬೈಲ್ ಯಾರು ಯೂಸ್ ಮಾಡ್ತಾರೆ ಅದರಿಂದ ಡೇಂಜರ್ ಅಂತಾನೆ ಗೊತ್ತಿದೆ. ಆದ್ರೂ ಕೂಡ ನಾವು ಮೊಬೈಲಿಂದ ದೂರ ಇರೋಕ್ಕೆ ಆಗೋದಿಲ್ಲ. ಸೊ ಮೊಬೈಲ್ ವಿಕಿರಣಗಳಿಂದ ಆಗಂತ ಒಂದು ಡೇಂಜರಸ್ ಏನಿರುತ್ತೆ ಆ ಒಂದು ವಿಚಾರದಲ್ಲೂ ಕೂಡ ಇದು ಸಹಾಯ ಮಾಡುತ್ತೆ. ಅದರಿಂದ ಯಾವುದೇ ಸಮಸ್ಯೆ ಆಗದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಸೂಪರ್ ಸರ್, ಒಂದು ಯೂಸ್ಫುಲ್ ಪ್ರಾಡಕ್ಟ್ನೇ ನೀವು ಇಂಟ್ರೊಡ್ಯೂಸ್ ಮಾಡಿದ್ರ. ವೆರಿ ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಓಕೆ. ಸೊ ನಮ್ಮ ಕಂಪನಿಯ ಮಹತ್ತರವಾದ ಇನ್ನೊಂದು ಪ್ರಾಜೆಕ್ಟ್ ಏನಂದರೆ ಕಿಂಗ್ ಆ್ಯಂಡ್ ಕ್ವೀನ್ ಆಲ್ಕಲೈನ್ ಅಯೋನೈಸರ್ ಅಂತ ಹೇಳ್ಬಿಟ್ಟು ನಾವು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮಾರ್ಕೆಟಲ್ಲಿ ಏನಂತ ಹೇಳಿದ್ರೆ 7 ಪ್ಲಾಟಿನಮ್ ಕೋಟೆಡ್ ಪ್ಲೇಟ್ಸ್ ಇರೋಂಥ ಒಂದು ಮಿಷಿನ್ಗೆ 3 ಲಕ್ಷ ರೂಪಾಯಿವರೆಗೂ ಪೇ ಮಾಡ್ತಾ ಇದ್ದಾರೆ ನಮ್ಮ ಜನ. ಸೊ ನಮ್ಮ ಒಂದು ಕಂಪ್ನಿಯ ಮಿಷಿನಲ್ಲಿ 9 ಪ್ಲಾಟಿನಮ್ ಕೋಟೆಡ್ ಟೈಟಾನಿಯಂ ಪ್ಲೇಟ್ಸ್ ಇದೆ. ಸೊ ಇದು ಯಾವುದೇ ಕಾರಣಕ್ಕೆ ನಿಮಗೆ ಒಂದಷ್ಟು ವರ್ಷ ಅಂದರೆ ಬೇರೆ ಕಂಪನಿಗಳು ಹೋಲಿಸ್ಕೊಂಡ್ರೆ ಇದು ಜಾಸ್ತಿ ವರ್ಷ ಇದು ಚೆನ್ನಾಗಿ ಬಳಕೆ ಬರುತ್ತೆ. ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ನಮ್ಮ ಕಂಪನಿಯ ಮ್ಯಾನೇಜರ್ ಆದಂತಹ ಮಿಸ್ಟರ್ ಲೋಕೇಶ್ ಸರ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಒಂದು ವಿಚಾರದ ಬಗ್ಗೆ ಸವಿಸ್ತಾರವಾಗಿ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಓಕೆ ಲೋಕೇಶ್ ಅವರೇ, ಈ ಆಲ್ಕಲೈನ್ ವಾಟರ್ ಅಯೋನೈಸರ್ ಅಂತಂದ್ರೆ ಏನಂದ್ರೆ, ಈ ಆಲ್ಕಲೈನ್ ವಾಟರ್ ಅಂತಂದ್ರೆ ಏನು, ನಾರ್ಮಲ್ ವಾಟರ್ಗೂ ಇದಕ್ಕೆ ಏನು ಡಿಫ್ರೆನ್ಸ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನಮಸ್ತೆ ಎಲ್ಲರಿಗೆ. ಇವಾಗಲೇ ನಮ್ಮ ಕಂಪ್ನಿಯ ನಮ್ಮ RRR ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ CMD ಆದಂಥ ಮಿಸ್ಟರ್ ರಮೇಶ್ ಕುಮಾರ್ ಅವರು ನಮಗೆ ಹೈಡ್ರೋಜನ್ ಥೆರಪಿ ಮಷಿನ್ ಬಗ್ಗೆ ನಿಮಗೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಇವಾಗ ನಾನು ಬಂದ್ಬಿಟ್ಟು ನಿಮಗೆ ಆಲ್ಕಲೈನ್ ವಾಟರ್ ಅಯೋನೈಸರ್ ಕಿಂಗ್ ಆ್ಯಂಡ್ ಕ್ವೀನ್ ಬ್ರ್ಯಾಂಡ್ದು ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ನಾನು ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ಆಲ್ಕಲೈನ್ ವಾಟರ್ ಅಯೋನೈಸರ್ ಅಂದರೆ ಏನು ಅಥವಾ ಆಲ್ಕಲೈನ್ ಅಂತಂದರೆ ಏನು ಅನ್ನೋಂಥದ್ರ ಬಗ್ಗೆ ಹೇಳ್ತೀನಿ. ನಮಗೆಲ್ಲ ಗೊತ್ತಿದ್ದಂಗೆ ನಾವೆಲ್ಲ ಸಣ್ಣವರಿದ್ದಾಗ ಅಬೌಟ್ 40 to 45 ಇಯರ್ಸ್ ಮೊದಲೆಲ್ಲ ಏನಪ್ಪ ಅಂತಂದ್ರೆ ಹರಿತಾ ಇರುವಂಥ ನದಿ ನೀರನ್ನೇ ನಾವೆಲ್ಲ ಬೊಗಸೆನಲ್ಲಿ ತಗೊಂಡು ನಾವು ಕುಡಿತಾ ಇದ್ವಿ. ನಮ್ಗೆ ಯಾವ ಥರದ ಒಂದು ಭಯನೂ ಇರ್ತಾ ಇರಲಿಲ್ಲ, ಕಂಟಾಮಿನೇಷನ್ ಆಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ ಅಂತ. ಲೇಟ್ರ್ ಆನ್ ಓವರ್ ದಿ ಪಾಸ್ಟ್ 25 to 30 ಇಯರ್ಸ್ ಕೆಳಗಡೆ RO ವಾಟರ್ ಅನ್ನೋಂಥ ಒಂದು ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಯಾಕೆಂತಂದರೆ ಅಲ್ಲಿ ಹರಿಯುವಂಥ ನೀರಿನಲ್ಲಿ ಸುಮಾರಷ್ಟು ಕೆಟ್ಟ ಆಬ್ಜೆಕ್ಟ್ಸು ಪದಾರ್ಥಗಳೆಲ್ಲ ಇರ್ತವೆ ಅಂತ ಹೇಳಿ ಅದನ್ನು ಫಿಲ್ಟ್ರೇಷನ್ ಮಾಡಿ ಕುಡಿಬೇಕು ಅಂತ ಅನ್ನೋಂಥದ್ದನ್ನು ನಮಗೆ ಸೊಸೈಟಿಗೆ ಇಂಟ್ರೊಡ್ಯೂಸ್ ಮಾಡಿದರು. ಇವಾಗ ಇನ್ನೂ ಸುಮಾರು ಜನರ ಮನೆಯಲ್ಲಿ ಡೈರೆಕ್ಟ್ ಟ್ಯಾಪ್ ವಾಟರ್ನೇ ಬಳಸ್ತಾ ಇದ್ದಾರೆ, RO ವಾಟರ್ನ ಬಳಸ್ತಾ ಇಲ್ಲ. ಬಟ್ ಯುನೋ ವಾಟ್ ಈಸ್ ಹ್ಯಾಪ್ನಿಂಗ್ ಈಸ್ RO ರಿವರ್ಸ್ ಆಸ್ಮೋಸಿಸ್ ಅನ್ನುವಂಥ ಪ್ರೋಸೆಸ್ ದಟ್ ಈಸ್ ನಾಟ್ ಆ್ಯನ್ ಕರೆಕ್ಟ್ ಪ್ರಾಸೆಸ್ ಫಾರ್ ದಿ ಹ್ಯೂಮನ್ ಬಾಡಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತಂದರೆ ಅದು ಇನ್ಸ್ಟೆಡ್ ಆಫ್ ಪ್ರೊವೈಡಿಂಗ್ ಮಿನರಲ್ ವಾಟರ್ ಸುಮಾರಷ್ಟು ಮಿನರಲ್ನ ಅದು ತೆಗೆದುಬಿಟ್ಟು ಕೊಡ್ತಾ ಇದೆ. ಸೊ ಅಲ್ಲಿಗೆ ಏನಂತಂದರೆ ಅವಶ್ಯಕತೆ ಇಲ್ಲದಂಥ ನೀರನ್ನು ನಾವು ಕುಡಿತಾ ಇದ್ದೀವಿ. ಅದ್ರ ಬದಲು ಟ್ಯಾಪ್ ವಾಟರ್ ನಾವು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದು ಭಾಳ ಉತ್ತಮ. ಯಾಕಂದರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಿನರಲ್ಸ್ ಇರುತ್ತೆ. ಬಿಕಾಸ್ ವಾಟ್ ಈಸ್ ರಿಕ್ವೈರ್ಡ್ ಟು ದಿ ಹ್ಯೂಮನ್ ಬಾಡಿ ವೆನ್ ಟೇಕನ್ ವಾಟರ್ ಇನ್ ಟು ಕನ್ಸಿಡರೇಷನ್, ನಮಗೆ ಮಿನರಲ್ಸ್ ಅನ್ನೋದು ಬೇಕು ವಿಚ್ ಈಸ್ ಅವೈಲಬಲ್ ನ್ಯಾಚುರಲಿ ಇನ್ ದಿ ವಾಟರ್. RO ಏನು ಮಾಡ್ತಾ ಇದೆ, ಅಲ್ಲಿ ಎಲ್ಲ ಮಿನರಲ್ಸ್ನು ತೆಗೆದಾಕ್ಬಿಟ್ಟು ಕೊಡ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ನಮ್ಮ ಈ ಕಿಂಗ್ ಆ್ಯಂಡ್ ಕ್ವೀನ್ ಬ್ರ್ಯಾಂಡ್ ಅಯೋನೈಸರ್ ಆಲ್ಕಲೈನ್ ವಾಟರ್ ಅಯೋನೈಸರ್ ಏನು ಮಾಡುತ್ತೆ ಅಂತಂದರೆ, ಇದು ತನ್ನ ಇದರೊಳಗೆ 9 ಪ್ಲೇಟ್ಸ್ ಪ್ಲಾಟಿನಮ್ ಕೋಟೆಡ್ ಪ್ಲೇಟ್ಸ್ ಇರುತ್ತೆ, ಸರಿನಾ? ಅದು ಬಂದುಬಿಟ್ಟು ವಾಟರ್ನ ಇನ್ಪುಟ್ ಕೊಟ್ಟಾಗ ಅಂದರೆ ಇದರಲ್ಲಿ ಫಿಲ್ಟರ್ಡ್ ವಾಟರ್ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಆ ಪ್ಲೇಟ್ಸ್ ಸ್ಕೇಲಿಂಗ್ ಆಗಿಬಿಡುತ್ತೆ. ಯಾಕಂದರೆ ಇವಾಗ ನಮ್ಮ ಸೊಸೈಟಿನಲ್ಲಿ ನೀವು ಎಲ್ಲಾದರೂ ಹೋಗಿ ಎಲ್ಲರಿಗೂ ಮನೆಯೊಳಗೆ ಟ್ಯಾಪ್ ಒಳಗೆ ವಾಟರ್ ಬರ್ತಾ ಇದೆ ಅಂತಂದರೆ ಬೋರಿಂದ ತೆಗಿತಾರೆ, ಇಲ್ಲ ಅಂತಂದರೆ ಮಿಕ್ಸ್ ಆಗಿರೋ ವಾಟರಿಂದ. ಅದೇನಾಗುತ್ತೆ ಅಂತಂದರೆ ಹಾರ್ಡ್ ವಾಟರ್ ಕೊಡೋದ್ರಿಂದ ಆ ಪ್ಲೇಟ್ಸ್ಗೆ ಏನಾಗುತ್ತೆ, ಸ್ಕೇಲಿಂಗ್ ಆಗಿಬಿಡುತ್ತೆ. ಆವಾಗ ಮೇಂಟೆನೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅದಾಗದಂಗೆ ನಾವು ಇದಕ್ಕೆ ಪ್ಯೂರಿಫೈ ಮಾಡಿರೋಂಥ ವಾಟರ್ನ ಇದಕ್ಕೆ ನಾವು ಇನ್ಲೆಟ್ ಆಗಿ ಕೊಟ್ಟಾಗ ಏನಾಗುತ್ತೆ, ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ಮುಖಾಂತರ ಇದೇನಾಗುತ್ತೆ, ನಮಗೆ ಆಲ್ಕಲೈನ್ ವಾಟರ್ನ ಕೊಡುತ್ತೆ. ಆಲ್ಕಲೈನ್ ಅನ್ನೋದಕ್ಕೆ ಮತ್ತೆ ಇನ್ನೊಂದು ಶಬ್ದನೂ ಹೇಳ್ತೀನಿ. ಸಾಮಾನ್ಯವಾಗಿ ನಾವು ಮಾನಸ ಸರೋವರ ಅಂತ ನಮಗೆಲ್ಲ ಗೊತ್ತಿದೆಯಲ್ಲ, ಮಾನಸ ಸರೋವರ ಇಟ್ ಈಸ್ ಅಟ್ ದಿ ಟಾಪ್ ಆಫ್ ದಿ ಹಿಮಾಲಯಾಸ್. ಅಲ್ಲಿ ನೀರನ್ನು ಕುಡಿದ್ರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ದಟ್ ಈಸ್
ಪ್ಯೂರ್ಲಿ ಆ್ಯಂಡ್ ಪ್ಯೂರ್ಲಿ 100% ಆಲ್ಕಲೈನ್ ವಾಟರ್. ಯಾಕೆ ಅಂತಂದರೆ ಯಾವುದೇ ಪ್ರಾಣಿ ಪಶುಗಳು ಅಥವಾ ಮನುಷ್ಯರು ಟಚ್ ಮಾಡಲಾರ್ದಂಥ ವಾಟರ್ ಅದು. ಅಷ್ಟು ಒಂದು ಏನೋ ಪವಿತ್ರವಾದಂಥ ನೀರದು. ಆ ನೀರು ಎಲ್ಲರಿಗೂ ಸಿಗೋದಿಲ್ಲ. ಅದನ್ನು ಏನಾದರೂ ನಾವು ಪೈಪ್ಲೈನ್ ಹಾಕ್ಬಿಟ್ಟು ನಾವು ಇಲ್ಲೆಲ್ಲಾದರೂ ಸೊಸೈಟಿಗೆ ತರೋದಕ್ಕಾಗತ್ತಾ? ಬಟ್ ದಿಸ್ ಕಿಂಗ್ ಆ್ಯಂಡ್ ಕ್ವೀನ್ ಆಲ್ಕಲೈನ್ ವಾಟರ್ ಅಯೋನೈಸರ್ ಕ್ಯಾನ್ ಡೂ ದಟ್, ಆಲ್ಮೋಸ್ಟ್ ಈಕ್ವಲ್ ಟು ದಟ್. ಇಟ್ ಕೆನಾಟ್ ಬಿ 100% ಆಲ್ಮೋಸ್ಟ್. ಓಕೆ, ಬಟ್ ಆದರೆ ಇದು ತನ್ನ ಒಂದು ಎಲೆಕ್ಟ್ರಾಲಿಸಿಸ್ ಮುಖಾಂತರ ಕೊಡುವಂಥ ಒಂದು ಆಲ್ಕಲೈನಿಟಿ ಏನಿದೆ, ವಾಟರ್ ಏನು ಕೊಡುತ್ತೆ, ಇದನ್ನು ಕುಡಿಯೋದ್ರಿಂದ ನಾವು ಆಲ್ರೆಡಿ ನಮ್ಮ ಬಾಡಿ ಸೆಲ್ಸಿಗೆ ಏನು ಮಾಡಿರೋಂಥ ಡ್ಯಾಮೇಜ್ ಏನಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಬೇಸಿಕ್ ಹೇಳ್ತೀನಿ, ಆಲ್ಕಲಿನಿಟಿ ಬಂದಾಗ ಬ್ಲಡ್ ಇದು ಹ್ಯೂಮನ್ ಬಾಡಿನಲ್ಲಿ ಬ್ಲಡ್ pH ಲೆವೆಲ್ ಅಂತ ಹೇಳ್ತಾರೆ. ಯೂಶ್ವಲಿ ಅದು 7.365 ಅಂತಂದು ಹೇಳಿ ನಮ್ಮ ಡಾಕ್ಟರ್ಸು ಹೇಳುವಂಥದ್ದು ಅಥವಾ ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ಹೇಳುವಂಥದ್ದು. ಅಂದರೆ ನಮ್ಮ ಬ್ಲಡ್ ಯಾವಾಗ 7.365 ಮತ್ತು ಅದರ ಅಬೋವ್ ಮೇಂಟೈನ್ ಆಗಿರುತ್ತೆ ಅಲ್ಲಿವರೆಗೂ ಮನುಷ್ಯನ ಬಾಡಿ ಆಲ್ಕಲೈನ್ ಆಗೇ ಇರುತ್ತೆ ಅಂತಂದು ಹೇಳಿ. ಬಟ್ ವಾಟ್ ಹ್ಯಾಪನ್ಸ್, ಮತ್ತು ಹಂಗಂತಂದ್ರೆ ಇವಾಗ ನಮ್ದೆಲ್ಲ ಆಲ್ಕಲೈನ್ ಆಗಿಲ್ವಾ ಬ್ಲಡ್ ಅಂತಂದು ಹೇಳಿಬಿಟ್ಟು ಒಂದು ಕ್ವಶನ್ ಬರುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾವು ಕನ್ಸ್ಯೂಮ್ ಮಾಡೋವಂಥದ್ದು, ನಾವು ನೀರು ಕುಡಿತೀವಿ ಅಥವಾ ಟೀ ಕಾಫಿ ಕುಡಿತೀವಿ, ಬಿವರೇಜಸ್ ತೊಗೊತೀವಿ, ನಾವು ಏರೇಟೆಡ್ ಡ್ರಿಂಕ್ಸ್ ತೊಗೊತೀವಿ, ಕರೆಕ್ಟ್ ಅಲ್ವ? ಮಾರ್ಕೆಟ್ನಲ್ಲಿ ಭಾಳಷ್ಟು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ಅದನ್ನು ಜಾಸ್ತಿ ಫೋಕಸ್ ಮಾಡೋದು. ಜೊತೆಗೆ ನಮ್ಮ ಹೊಟ್ಟೆಗೆ ಬೇಕಾದಂಥ ಇಂಟೇಕ್, ಅಂದರೆ ನಾವು ಊಟ ಉಪಚಾರ ತಿಂಡಿ ಉಪಚಾರ ಎಲ್ಲ ಏನು ತಗೊತೀವಿ ಅದು ಎಷ್ಟರ ಮಟ್ಟಿಗೆ ನಮ್ಮ ಬಾಡಿ ಸೆಲ್ಸಿಗೆ ಹೋಗಿ ರೀಚ್ ಆಗುತ್ತೆ. ಯಾಕಂದರೆ ಮನುಷ್ಯನ ದೇಹ ಮಾಡಿರೋದೇ ಈ ಜೀವಕೋಶಗಳಿಂದ, ಸೆಲ್ಸ್ ಅಂತ ಏನು ಹೇಳ್ತಾರಲ್ಲ ಇದರಿಂದ. ಇದು ಬಹಳಷ್ಟು ಕೆಲಸ ಮಾಡ್ದಂಗೆ ಹೋಗ್ತವೆ. ಹಂಗಾಗಿನೇ ಮನುಷ್ಯ ಏಜ್ ಆಗ್ತಾ ಹೋಗೋದು. ಇದನ್ನು ಏಜಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ, ಸರಿನಾ? ಅದು ಮೇಂಟೈನ್ ಆಗಬೇಕು. ಬ್ಲಡ್ ಲೆವೆಲ್ ಯಾವಾಗ 7.365 ಆ್ಯಂಡ್ ಅಬೋವ್ 7.5 ಆ್ಯಂಡ್ ಅಬೋವ್ ಮೇಂಟೈನ್ ಆಗಿದೆ ಅಂತಂದರೆ ಮನುಷ್ಯನ ಏಜಿಂಗ್ ಅನ್ನೋದು ಬಹಳಷ್ಟು ಕಡಿಮೆ ಆಗುತ್ತೆ. ಅಂದರೆ ಬಹಳಷ್ಟು ವರ್ಷಗಳ ಕಾಲ ಮನುಷ್ಯ ತನ್ನ ಕೈಕಾಲು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಜೀವನ ನಡೆಸೋದಕ್ಕೆ ಸಾಧ್ಯ ಆಗುವಂಥದ್ದು, ರೈಟ್? ಇದೆಲ್ಲ ಹೇಗೆ ಆಗುತ್ತೆ ಅಂತಂದರೆ, ಸರ್ ಹಂಗಂದ್ರೆ ಆಲ್ಕಲೈನ್ ವಾಟರ್ ಕುಡಿಯೋದ್ರಿಂದ ಹೇಗೆ ಏಜ್ ಅಭಿವೃದ್ಧಿ ಆಗುತ್ತೆ, ಮೀನ್ಸ್ ಜಾಸ್ತಿ ಆಗುತ್ತೆ ಮನುಷ್ಯಂದು ಅಂತ ಹೇಳೋದಾದರೆ, ಇದರೊಳಗೆ ಒಂದು ಟರ್ಮ್ ಬರುತ್ತೆ ORP ಅಂತಂದು ಹೇಳಿ, ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಂದು ಹೇಳಿ, ಸರಿನಾ? ಇದು ಯಾವಾಗ ಅಂದರೆ ಆಕ್ಸಿಡೇಷನ್ ಅಂತಂದ್ರೆ ಏನು? ಆಕ್ಸಿಡೇಷನ್ ಇಟ್ ಸೆಲ್ಫ್ ಈಸ್ ಏಜಿಂಗ್ ಪ್ರಾಸೆಸ್. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಪಲ್ನ 2 ತುಂಡಾಗಿ ಕಟ್ ಮಾಡಿಬಿಟ್ಟು ನೀವು ಹಂಗೆ ಗಾಳಿಗಿಟ್ಟರೆ, ಹಂಗೆ ಓಪನ್ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಪ್ಲೇಟ್ನಲ್ಲಿ ಇಟ್ಟರೆ ಒಂದು ಸ್ವಲ್ಪ ನಿಮಿಷಕ್ಕೇನೆ, ಕೆಲವೊಂದಿಷ್ಟು ನಿಮಿಷಕ್ಕೇನೆ ಅದು ಬಿಳಿ ಸರ್ಫೇಸ್ ಇದ್ದಂಥದ್ದು, ಕಟ್ ಮಾಡಿದಂಥ ಸರ್ಫೇಸು ಬ್ರೌನಿಶ್ ಆಗಿ ಟರ್ನ್ ಆಗುತ್ತೆ. ದಟ್ ಇಟ್ ಸೆಲ್ಫ್ ಈಸ್ ಏಜಿಂಗ್. ಯಾಕಂದರೆ ಅದು ನೇಚರ್ನಿಂದ ಬಂದಂಥದ್ದು ಆ್ಯಪಲ್ ಅಂತನೋ ಒಂದು ಆ ಫ್ರೂಟ್ ಏನಿದೆ, ಕರೆಕ್ಟ್ ಅಲ್ವಾ? ಅದೇ ಥರನೇ ಮನುಷ್ಯನಿಗೂ ಏಜ್ ಆಗ್ತಾ ಇದೆ. ಆದರೆ ಮನುಷ್ಯ ಏನು ಮಾಡ್ತಾನೆ? ಮೇಯ್ನ್ ಆಗಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾನೆ. ನೆಗ್ಲಿಜೆನ್ಸಿ ಈಸ್ ದಿ ಫೋರ್ಮೋಸ್ಟ್ ಥಿಂಗ್ ಇನ್ ದಿ ಸೊಸೈಟಿ. ನನಗೇನಾಗುತ್ತೆ ಬಿಡು, ಇವಾಗ ಇಲ್ಲಿ ನಿಂತಿದ್ದೀವಿ, ಇದು ಬಿದ್ದುಬಿಡುತ್ತಾ, ಇದ್ಯಾಕೆ ಬಿಡುತ್ತೆ, ಭದ್ರವಾಗಿ ನಿಂತಿದೆ. ಅದೇ ಥರನೇ ನೆಗ್ಲೆಕ್ಟ್ ಮಾಡೋವಂಥದ್ದೇ ಜಾಸ್ತಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆ ಆಕ್ಸಿಡೇಷನ್ನ ಇದು ರೆಡ್ಯೂಸ್ ಮಾಡುತ್ತೆ ಈ ವಾಟರ್ ಕನ್ಸ್ಯೂಮ್ ಮಾಡೋದ್ರಿಂದ. ದೆನ್ ವಾಟ್ ಹ್ಯಾಪನ್ಸ್, ಆಟೋಮೆಟಿಕಲಿ ಅಲ್ಲೇ ರಿಸಲ್ಟ್ ಬಂತು, ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತಂದಾಗ ನಮ್ಮ ಒಂದು ಏಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೂ ಹೆಲ್ದಿಯಾಗಿ ನಾವು ಇರ್ಬೋದು ಅಂತ. ಇದಕ್ಕೆ ಇನ್ನೂ ಒಂದು ಸಪೋರ್ಟಿಂಗ್ ಆಗಿ ಈ ವಾಟರ್ ಏನು ಮಾಡುತ್ತೆ ಅಂತಂದರೆ, ಮೈಕ್ರೋ ಕ್ಲಸ್ಟರಿಂಗ್ ಅನ್ನೋಂಥದ್ದು ಒಂದು ಟರ್ಮ್ ಇದೆ ಇಲ್ಲಿ. ಮೈಕ್ರೋ ಕ್ಲಸ್ಟರಿಂಗ್ ಅಂತಂದರೆ, ನಾವು ಕುಡಿಯೋಂಥ ಟ್ಯಾಪ್ ವಾಟ್ರು ಅಥವಾ ಡೈರೆಕ್ಟಾಗಿ ಸಿಗುವಂಥ ರಾ ವಾಟರ್ ನಾವು ಕುಡಿಯೋದ್ರಿಂದ ಪ್ರತಿಯೊಂದು ಜೀವಕೋಶಗಳಿಗೂ ಸಹಿತ ಸೆಲ್ಸ್ಗೂ ಹೋಗಿ ಅದು ಪೆನೆಟ್ರೇಟ್ ಆಗಲ್ಲ, ಅದರೊಳಗೆ ಹೋಗಿ ಸೇರ್ಕೊಳೋದಿಲ್ಲ. ಅದಕ್ಕೆ ಸೇರ್ಕೊಂಡಾಗ್ಲೇ ಇವಾಗ ಅದನ್ನು ಇನ್ನೂ ಕರೆಕ್ಟಾಗಿ ಹೇಳಬೇಕು, ಡೀಟೇಲ್ ಮಾಡಬೇಕು ಅಂತಂದರೆ, ನಾವು ಊಟ ಮಾಡ್ತಿದ್ದಂಗೆ ಏನಾಗುತ್ತೆ, ನಮಗೆ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ಹಸಿವಾಗಿದೆ, ಊಟ ಮಾಡ್ತೀವಿ, ಹೊಟ್ಟೆ ತುಂಬುತ್ತೆ, ತಕ್ಷಣಕ್ಕೆ ರಿಸಲ್ಟ್ ಸಿಗುತ್ತೆ. ಆ ಥರ ಪ್ರತಿಯೊಂದು ಜೀವಕೋಶಗಳಿಗೂ ಹೋಗ್ಬೇಕು ಅಂತಂದರೆ ಈ ಊಟದ ಪದಾರ್ಥ ಅಥವಾ ಕಣಗಳು ಹೋಗ್ಬಿಟ್ಟು ಅದಕ್ಕೆ ರೀಚ್ ಆಗೋದಿಲ್ಲ. ನಾವು ಕುಡಿತಾ ಇರುವಂಥ RO ವಾಟರು ಅಥವಾ ರಾ ವಾಟರ್ ಏನಿದೆ, ಟ್ಯಾಪ್ ವಾಟರ್ ಏನಿದೆ, ಅದು ಕುಡಿಯೋದ್ರಿಂದ ಅದಕ್ಕೆ ಹೋಗಿ ರೀಚ್ ಆಗೋದಿಲ್ಲ. ಅದು ತನ್ನ ಕಣ ದಪ್ಪ ಆಗಿರುತ್ತೆ, ಜಾಸ್ತಿ ಇರುತ್ತೆ ಅದರೊಳಗೆ, ಪಾರ್ಟಿಕಲ್ಸ್, ಮೈಕ್ರೋ ಪಾರ್ಟಿಕಲ್ಸ್ ಅಂತಲೇ ಹೇಳ್ತಾರೆ, 15 to 20 ಇರುತ್ತೆ. ಬಟ್ ವೆರಾಸ್ ಇನ್ ದಿಸ್ ವಾಟರ್ ಇಟ್ ವಿಲ್ ಬಿ ರೆಡ್ಯೂಸ್ ಟು 5 to 6 ಓನ್ಲಿ. ಅವಾಗ ಏನಾಗುತ್ತೆ, ನೀರು ಭಾಳ ತೆಳುವಾಗುತ್ತೆ. ಇನ್ನೂ ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೇಕಾದ್ರೆ, ಅವಾಗ ಪ್ರತಿಯೊಂದು ಸೆಲ್ಸ್ನಲ್ಲಿ ಹೋಗ್ಬಿಟ್ಟು ಇದು ಹೋಗಿ ಪೆನೆಟ್ರೇಟ್ ಆಗಿ ರೀಚ್ ಆಗೋದ್ರಿಂದ ಆ ಜೀವಕೋಶಗಳು ಜಾಸ್ತಿ ದಿವಸ ಜೀವಂತವಾಗಿರುತ್ತೆ. ದಟ್ ಈಸ್ ವಾಟ್ ಇಸ್ ದಿ ಬ್ಯೂಟಿ ಆಫ್ ದಿಸ್ ಮಷಿನ್. ಇಟ್ ಇಸ್ ಅನ್ ಫ್ಯಾಂಟಾಸ್ಟಿಕ್ ಇನೋವೇಷನ್ ಆ್ಯಂಡ್ through the medium of RRR Digitech Private Limited and with the help of the CMD of the company, Mr. Ramesh Kumar,
this fantastic alkaline water ionizer has been introduced in India, and we are all proud that this has come to Bangalore. It is very much reachable to the people of Bangalore and Karnataka, and definitely across the country. And I am very proud to be standing by this side and being one of the brand ambassadors for this. Thank you very much. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಇನ್ನು ಫೈನಲ್ ಒಂದು ಟ್ಯಾಗ್ ಲೈನ್ ಹೇಳಿಬಿಟ್ಟು ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯೂಶಲಿ ನಾನು ನೆಗ್ಲಿಜೆನ್ಸಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದೆ. ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಡಾಕ್ಟ್ರೇ ಎಷ್ಟು ಲಕ್ಷ ಖರ್ಚಾದರೂ ಪರವಾಗಿಲ್ಲ, ನಮ್ಮವ್ರನ್ನ ಉಳಿಸ್ಕೊಡಿ ಅಂತ ಹೇಳ್ತಾರೆ. ಬಟ್ ಈ ಮಷಿನ್ ಇದ್ರದ್ದು ಏನು ಬೆಲೆ ಇದೆ ಅದನ್ನು ನೆಕ್ಸ್ಟ್ ನಿಮ್ಮ ಒಂದು ಇದ್ರ ಮುಖಾಂತರನೇ ಅದನ್ನು ತಿಳಿಸ್ತೀವಂತೆ, ನಿಮ್ಮ ಚಾನಲ್ ಮುಖಾಂತರನೇ. ಅವಾಗ ತಿಳ್ಕೊಬೇಕಾಗೋದು ಏನಂತಂದರೆ, ಇದಕ್ಕೆ ಹಾಕುವಂಥದ್ದು ಇನ್ವೆಸ್ಟ್ಮೆಂಟ್ ಅಲ್ಲ. ದಿಸ್ ಇಸ್ ವೆನ್ ಸಮಥಿಂಗ್ ಈಸ್ ಸೇವಿಂಗ್ ಅವರ್ ಲೈಫ್, ದಟ್ ಈಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್. ಕರೆಕ್ಟ್ ಅಲ್ವಾ? ಜೀವನ ಉಳಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಏನಾದರೂ ನಾವು ಬೆಲೆ ಕಟ್ಟೋದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇದಕ್ಕೇನು ಹಾಕ್ತೀವೋ ಇದಕ್ಕೆ ಹಾಕಿರುವಂಥದ್ದು ನಾವು ಅಲ್ಲಿ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟು ಡಾಕ್ಟರ್ ಹತ್ರ ಕೈ ಜೋಡಿಸ್ಬಿಟ್ಟು ಆ ಮಾತನ್ನು ಹೇಳುವಂಥ ಅವಶ್ಯಕತೆನೇ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಇದು ನಿಮಗೆ ರಿಟರ್ನ್ಸನ್ನು ತಂದು ಕೊಡುತ್ತೆ ಈ ಮಷಿನ್. ನಾಟ್ ಓನ್ಲಿ ದಿಸ್ ವಾಟರ್ ಆಲ್ಕಲೈನ್ ವಾಟರ್ ಅಯೋನೈಸರ್, ಈವನ್ ದಿಸ್ hydrogen therapy machine also. So request you all, don't look at the whatever spendings you are going to put on these two machines. These are the best available in India and in Bangalore. Go for it without any doubt. Thank you. ಸೊ ನೋಡಿದ್ರಲ್ಲ, ಬಹಳ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್ ಅನ್ನಿ RRR ಡಿಜಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇದನ್ನು ರೀಚ್ ಔಟ್ ಆಗಬೇಕಂದ್ರೆ ಯಾವ ನಂಬರ್ನ ಕಾಂಟ್ಯಾಕ್ಟ್ ಮಾಡಬೇಕು, ಜೊತೆಗೆ ಅವರ ಅಡ್ರೆಸ್ ಏನು ಅನ್ನೋದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.